ನಿಮಗೆ ನೀವೇ ಗಾಡ್ ಫಾದರ್. ನಿಮ್ಮ ಶ್ರಮ ನಿಮ್ಮದೇ, ಅದರ ಫಲವು ನಿಮ್ಮದೇ. ಆದ್ದರಿಂದ ಸ್ವಾರ್ಥಿಗಳಾಗದೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಡಿ. ಗುರಿ ಸಾಧನೆಗೆ ದೃಢ ಸಂಕಲ್ಪದಿಂದ ಮುನ್ನುಗ್ಗಿದರೆ ಯಶಸ್ಸು ನಿಮ್ಮದಾಗುತ್ತದೆ ಅಂತ ಡಿಐಜಿಪಿ ಡಿ ದೇವರಾಜು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ತಾಲೂಕಿನ ಆರಂಭಿ ಕೊತ್ತನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಬೈಸಿಕಲ್ಗಳನ್ನ ಕೊಡುಗೆಯಾಗಿ ವಿತರಿಸಿ ಅವರು ಮಾತನಾಡಿದ್ರು. ನಾನು ಸರ್ಕಾರಿ ಶಾಲೆಯಲ್ಲಿಯೇ ಶಿಕ್ಷಣ ಪಡೆದಿದ್ದೇನೆ ಎಂಬ ಹೆಮ್ಮೆ ನನಗಿದೆ. ಜೀವನದಲ್ಲಿ ಪಾಪ ಪ್ರಜ್ಞೆ ಕಾಡುವಂತಹ ಕೆಲಸಗಳನ್ನ ಎಂದಿಗೂ ಮಾಡಬೇಡಿ. ಸಮಾಜದಲ್ಲಿ ನಿಮ್ಮ ಹಾದಿಗೆ ಅಡ್ಡಿಯಾಗುವವರು, ತಾತ್ಸಾರದಿಂದ ನೋಡುವವರು ಇರಬಹುದು. ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿಯತ್ತ ಸಾಗಬೇಕು ಅಂತ ಸಲಹೆಯನ್ನು ನೀಡಿದರು. ಸುಖ ಸೌಲಭ್ಯಗಳಲ್ಲದೆ ಬೆಳೆಯುವವರು ಸಾಧಕರಾಗುವುದಿಲ್ಲ. ಅಂದ್ರೆ ಸುಖ ಸೌಲಭ್ಯಗಳಲ್ಲದೆ ಬೆಳೆದವರು ಸಾಧಕರಾಗುವುದಿಲ್ಲ. ಕಷ್ಟಪಟ್ಟು ಬೆಳೆದವರೇ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ. ಯಾವುದೇ ವಿಷಯವನ್ನ ನಿರ್ಲಕ್ಷ್ಯ ಮಾಡದೆ ವಾಸ್ತವಿಕತೆಯೊಂದಿಗೆ ಬದುಕನ್ನ ಕಲಿಯಬೇಕು. ಸತ್ಯ ಕಹಿಯಾಗಿದ್ದರೂ ಅದನ್ನ ಮರೆಮಾಚಲು ಸಾಧ್ಯವಿಲ್ಲ ಅಂತ ತಿಳಿಸಿದ್ರು. ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳಿಗೆ ಭಾಷೆಯ ಮೇಲೆ ಉತ್ತಮ ಹಿಡಿತ ಇರುತ್ತೆ. ನಿರರ್ಗಳವಾಗಿ ಮಾತನಾಡುವಂತಹ ಸಾಮರ್ಥ್ಯವೂ ಬೆಳೆಯುತ್ತದೆ. ನನ್ನ ಕನಸು ಶಿಕ್ಷಕನಾಗುವುದಾಗಿತ್ತು. ಪ್ರಾಣಿಶಾಸ್ತ್ರ ಉಪನ್ಯಾಸಕನಾಗಿಯೂ ಕೆಲಸ ಮಾಡಿದ್ದೆ. ನಂತರ ಅರಣ್ಯ ಇಲಾಖೆಯ ಅಧಿಕಾರಿಯೊಬ್ಬರು ಸರ್ಕಾರಿ ವಾಹನದಲ್ಲಿ ಗ್ರಾಮಕ್ಕೆ ಬಂದಾಗ ಸರ್ಕಾರದ ಸೇವೆಯಲ್ಲಿ ಕೆಲಸ ಮಾಡುವಂತಹ ಪ್ರೇರಣೆ ದೊರೆಯಿತು. ಪರಿಶ್ರಮದಿಂದ ಓದಿ ಇಂದಿನ ಹಂತಕ್ಕೆ ಬಂದಿದ್ದೇನೆ ಅಂತ ತಮ್ಮ ಜೀವಿತಾವಧಿಯ ಅಥವಾ ಜೀವನದ ಅನುಭವವನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡ್ರು. ಇಷ್ಟೇ ಅಲ್ಲದೆ ಕೆಲಸವನ್ನ ಒತ್ತಡಕ್ಕೆ ಕೆಲಸದಲ್ಲಿ ಕೆಲವೊಮ್ಮೆ ಇಷ್ಟವಿಲ್ಲದೆ ಕೆಲಸವನ್ನ ಒತ್ತಡಕ್ಕೆ ಮಣಿದು ಮಾಡಬಾರದು. ಗುರುವಿನ ಮಾರ್ಗದರ್ಶನಕ್ಕೆ ಗೌರವ ನೀಡಿದ್ರೆ ಗುರುಬಲವೂ ದೊರೆಯುತ್ತದೆ. ನಿಮ್ಮಿಂದ ನನಗೆ ಏನೂ ಬೇಕಾಗಿಲ್ಲ. ಇಂದು ಸಹಾಯ ಪಡೆದವರು ಮುಂದೆ ಸಾಧಕರಾಗಿ ಮತ್ತಷ್ಟು ಬಡವರಿಗೆ ನೆರವಾದರೆ ಅದೇ ನನಗೆ ದೊಡ್ಡ ಸಂತೋಷ ಅಂತ ಹೇಳಿಕೆ ನೀಡಿದ್ದಾರೆ. ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಗಣೇಶ್ ಮಾತನಾಡಿ, ಡಿಐಜಿಪಿ ದೇವರಾಜ್ ಅವರು ತಮ್ಮ ಹೆತ್ತವರ ಹೆಸರಿನಲ್ಲಿ DMR ಫೌಂಡೇಶನ್ ಸ್ಥಾಪಿಸಿ IAS IPS ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡ್ತಾ ಇರುವಂತಹ ಮೂಲಕ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸ್ತಾ ಇದ್ದಾರೆ. ಅವರ ಸೇವಾ ಕಾರ್ಯಗಳು ಶ್ಲಾಘನೀಯ ಅಂತ ಕೂಡ ಹೇಳಿದ್ರು. ಮುಖಂಡ ಒಕ್ಕಲಗೆರೆ ರಾಜಪ್ಪ ಮಾತನಾಡಿ, ಆರ್ಥಿಕವಾಗಿ ಸಾಮರ್ಥ್ಯವಿದ್ದ ಎಲ್ಲರನ್ನೂ ದಾನ ಮಾಡುವಂತಹ ಮನಸ್ಸು, ಎಲ್ಲರಲ್ಲಿಯೂ ಕೂಡ ದಾನ ಮಾಡುವಂತಹ ಮನಸ್ಸು ಇರೋದಿಲ್ಲ. ಆದರೆ DIGP ದೇವರಾಜ್ ಸಾವಿರಾರು ಬಡ ಮಕ್ಕಳಿಗೆ ಆಸರೆಯಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಅವರು ನೀಡಿರುವ ನೆರವನ್ನ ಸದುಪಯೋಗ ಪಡಿಸಿಕೊಂಡು ಸಾಧಕರಾಗಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತ ಕರೆ ನೀಡಿದರು. ಮುಖ್ಯ ಶಿಕ್ಷಕಿ ತಾಹೇರಾನು ಸ್ರತ್ ಮಾತನಾಡಿ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಪ್ರಮಾಣದಲ್ಲಿ ನೆರವು ದೊರಕ್ತಾ ಇರುವಂತಹದ್ದು ಶಾಲೆಯ ದಾಖಲಾತಿ ಹೆಚ್ಚಲು ಸಹಕಾರಿಯಾಗಲಿದೆ. ಈ ನೆರವಿಗಾಗಿ ದೇವರಾಜ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎ ಶ್ರೀಧರ್, SSCS ಅಧ್ಯಕ್ಷ AS ನಂಜುಂಡೇಗೌಡ, ಮುಖಂಡರಾದಂತಹ ಮಂಜುನಾಥ್, ಅಮ್ಮೇರಹಳ್ಳಿ ಚಲಪತಿ, ನಾರಾಯಣ ಶೆಟ್ಟಿ, ವೆಂಕಟೇಶಪ್ಪ, ಹೀಗೆ 10 ಹಲವು ಮಂದಿ, ಹಾಗೆ SDMC ಅಧ್ಯಕ್ಷ ರಾಘವೇಂದ್ರ, ಉಪಾಧ್ಯಕ್ಷ ವೆಂಕಟೇಶಪ್ಪ, ಹೀಗೆ 10 ಹಲವು ಮಂದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರೈಟ್ ಬಲ್ಗಡೆ